ನಮಸ್ಕಾರ. ಧನುರ್ಮಾಸ ಸತ್ಸಂಗದ 3ನೇ ದಿನಕ್ಕೆ ಸ್ವಾಗತ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮ ರುಗ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ. ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्. यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारी परिपूर्णलोचनं मारुतिं नमत राक्षसान्तकम्. पूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम्. वेदवेद्ये परे पुंसि जाते दशरथात्मजे वेदप्राचेत सादासीत् साक्षात् ರಾಮಾಯಣಾತ್ಮನಃ. ಗುರುಗಳ ಮತ್ತು ಶ್ರೀರಾಮಚಂದ್ರನ ಚರಣಗಳಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಇವತ್ತಿನ ವಿಷಯ ಶುರು ಮಾಡೋಣ. ಈಗ ಕಳೆದ ಸತ್ಸಂಗದಲ್ಲಿ ನಾವು ಹೇಗೆ ವಾಲ್ಮೀಕಿ ಋಷಿಗಳು ರಾಮಾಯಣದ ರಚನೆಯನ್ನ ಪ್ರಾರಂಭಿಸಿದ್ರು ಅಂತ ನೋಡಿದ್ವಿ. ಇವತ್ತು ನಾವು ನೋಡ್ಬೇಕಾಗಿರೋ ವಿಷಯ ಹೇಗೆ ಶ್ರೀರಾಮನ ಜನ್ಮ ಆಗುತ್ತೆ, ಅವ್ರು ಹೇಗೆ ಅವತಾರ ತಾಳ್ತಾರೆ ಅಂತ. ಇಲ್ಲಿ ವಾಲ್ಮೀಕಿಯವರು ವರ್ಣನೆ ಮಾಡ್ತಾ ಹೋಗ್ತಾರೆ ಹೇಗೆ ಸರಯೂ ನದಿ ತೀರದಲ್ಲಿ ಕೋಸಲ ದೇಶ ಅಂತ ಒಂದು ರಾಜ್ಯ ಇತ್ತು. ಅದರ ರಾಜ ದಶರಥ ಅವರು ಅಯೋಧ್ಯ ನಗರಿಯಿಂದ ರಾಜ್ಯವನ್ನ ಆಳ್ತಾ ಇದ್ರು. ಈ ಅಯೋಧ್ಯ ಎಷ್ಟು ಒಂದು ಒಳ್ಳೆ ಸ್ಥಳ, ಅದು ಎಷ್ಟು ಅದರ ಪ್ರಭಾವ, ಅದು ಹೇಗೆ ಕಾಂತಿಯುಕ್ತವಾಗಿತ್ತು ಅಂದ್ರೆ, ಇಂದ್ರ ಹೇಗೆ ಅಮರಾವತಿಯಿಂದ ರಾಜ್ಯ ನಡೆಸ್ತಾ ಇದ್ನೋ ಸ್ವರ್ಗಲೋಕದಲ್ಲಿ, ಆ ಅಮರಾವತಿಯಷ್ಟೇ ಒಂದು ಗ್ರ್ಯಾಂಡ್ನೆಸ್, ಈ ಭವ್ಯತೆ ಈ ಅಯೋಧ್ಯೆಗೆ ಇತ್ತು ಅಂತ ಹೇಳ್ತಾರೆ. ಈ ಅಯೋಧ್ಯೆಯಲ್ಲಿ ಯಾರು ವಾಸಿಸ್ತಾ ಇದ್ರೋ ಜನ, ಅಲ್ಲಿ ಆ ಜನಗಳಲ್ಲಿ ನಾವು ನೋಡಿದ್ರೆ ಎಷ್ಟು ಗುಣಗಳಿತ್ತು. ಅವರು ಜ್ಞಾನಿಗಳಾಗಿದ್ರು, ಅವರು ಗುಣವಂತರಾಗಿದ್ರು, ಆತ್ಮ ಸಂಯಮ ಇತ್ತು ಅವರಲ್ಲಿ. ಯಾರು ಅಲ್ಲಿ ಜಿಪುಣರು ಇರಲಿಲ್ಲ, ಯಾರು ಅಲ್ಲಿ ದುರಾಸೆ ಇರೋರು ಇರಲಿಲ್ಲ, ಯಾರು ಕಾಮಿಗಳು ಇರಲಿಲ್ಲ, ನಾಸ್ತಿಕರು ಇರಲಿಲ್ಲ, ಮತ್ತೆ ಸುಳ್ಳು ಹೇಳೋರು ಯಾರು ಇರಲಿಲ್ಲ. ಎಲ್ಲರೂ ಸತ್ಯವನ್ನೇ ಮಾತಾಡ್ತಾ ಇದ್ರು. ಸೊ ಇಂಥ ಒಂದು ಅಯೋಧ್ಯೆಯಲ್ಲಿ ಈ ದಶರಥ ರಾಜರಾಗಿದ್ರು. ಆ ರಾಜ್ಯದಲ್ಲಿ ಎಲ್ಲಾ ಚೆನ್ನಾಗಿ ನಡೀತಾ ಇತ್ತು, ಎಲ್ಲರೂ ಸಂತೋಷವಾಗಿದ್ರು. ಆದ್ರೆ ಒಂದೇ ದುಃಖ, ರಾಜ್ಯದ ಪ್ರಜೆಗೂ ದುಃಖ ಮತ್ತೆ ರಾಜನಿಗೂ ದುಃಖ. ಏನಂದ್ರೆ 60,000 ವರ್ಷ ಆದ್ಮೇಲೂ ಕೂಡ ಅವ್ರಿಗೆ ಮಕ್ಕಳಿರ್ಲಿಲ್ಲ. ಆವಾಗ ತುಂಬಾ ವಿಚಾರ ಮಾಡಿ ಅವ್ರ ಮಂತ್ರಿಗಳು, ಅವ್ರ ಗುರುಗಳು, ಆಚಾರ್ಯರಿಂದ ಎಲ್ಲ ಒಂದು ಸಲಹೆ ಪಡೆದು ಅವರು ಪುತ್ರ ಕಾಮೇಷ್ಟಿ ಯಜ್ಞವನ್ನ ಮಾಡಬೇಕು ಅಂತ ನಿರ್ಧಾರಕ್ಕೆ ಬರ್ತಾರೆ. ಸೊ ಆ ಪುತ್ರ ಕಾಮೇಷ್ಟಿ ಯಜ್ಞ ಮಾಡ್ಬೇಕಂದ್ರೆ ಅದಕ್ಕೆ ಯಾವುದೇ ಒಂದು ಸಾಮಾನ್ಯವಾದ ಪುರೋಹಿತರು ಅದನ್ನ ಮಾಡ್ಸಕ್ ಆಗಲ್ಲ. ಆ ಯಜ್ಞ ನಮಗೆ ಫಲ ಕೊಡ್ಬೇಕು ಅಂದ್ರೆ ಉಚ್ಚ ಮಟ್ಟದ ಬಹಳ ಪ್ರಭಾವಿಯಾಗಿರುವಂತ ಒಂದು ಯಾರಾದ್ರೂ ಒಬ್ರು ಪುರೋಹಿತರು ಅದಕ್ಕಿರ್ಬೇಕು ಅಂದಾಗ ಋಷ್ಯಶೃಂಗ ಅನ್ನೋ ಋಷಿಯನ್ನ ಅಲ್ಲಿ ಪುರೋಹಿತರಾಗಿ ನೇಮಿಸಲಾಗಿತ್ತೆ. ಅವರು ಈ ಅಯೋಧ್ಯ, ಈ ಕೋಸಲ ದೇಶದ ಹತ್ರನೇ ಅಂಗ ದೇಶ ಅಂತ ಇತ್ತು. ಅಲ್ಲಿ ರೋಮಪಾದ ರಾಜ ಅಂತ ಇದ್ರು. ಅವರ ಅಳಿಯ ಈ ಋಷ್ಯಶೃಂಗ ಋಷಿ. ಅವ್ರಿಗೆ ಹೋಗಿ ಕೇಳ್ಕೊಂಡು ಅವ್ರನ್ನ ಬೇಡಿ ಅವ್ರು ಬಂದು ಈ ಯಜ್ಞಕ್ಕೆ ಎಲ್ಲಾ ತಯಾರಿ ಒಂದ್ ಕಡೆ ಶುರು ಆಗುತ್ತೆ. ಸೊ ಈ ಯಜ್ಞ ಇನ್ನೇನ್ ಪ್ರಾರಂಭಿಸ್ಬೇಕು ಅಂದಾಗ ಅದೇ ಸಮಯದಲ್ಲಿ ಸ್ವರ್ಗಲೋಕದಲ್ಲಿ ದೇವತೆಗಳೆಲ್ಲರೂ ಸೇರಿ ಅವರು ಒಂದು ವಿಚಾರ ಮಾಡ್ತಾರೆ. ಈ ಭೂಮಿ ಮೇಲೆ ಈ ರಾವಣ ಇರೋದ್ರಿಂದ, ಆ ರಾಕ್ಷಸ ರಾಜ ರಾವಣ ಅವನು ಬ್ರಹ್ಮನಿಂದ ಶಿವನಿಂದ ಎಲ್ಲ ಬಹಳಷ್ಟು ವರಗಳನ್ನು ಪಡೆದು ಅವನಿಗೆ ಮದ ಜಾಸ್ತಿ ಆಗಿದೆ. ಅವನ್ ಯಾರು ನನ್ನನ್ನ ಏನು ಮಾಡಕ್ಕಾಗಲ್ಲ ಅನ್ನೋ ಒಂದು ಆ ಧೈರ್ಯದಿಂದ ಎಲ್ಲಾ ಜನಗಳಿಗೂ, ಎಲ್ಲಾ ಸಾತ್ವಿಕರಾಗಿರೋರ್ಗೂ, ಎಲ್ಲಾ ದೇವತೆಗಳಿಗೂ, ಎಲ್ಲಾ ವಿಧದ ದಿವ್ಯ ಯಾರ ವ್ಯಕ್ತಿಗಳಿದ್ದಾರೆ ಅವ್ರಿಗೆಲ್ರಿಗೂ ತುಂಬಾ ಬಹಳ ಕಷ್ಟ ಕೊಡ್ತಾ ಇದ್ದಾನೆ ಅಂತ ಅವ್ರು ಮಾತಾಡ್ಕೊಂಡು ಅವ್ರೆಲ್ರೂ ಬ್ರಹ್ಮನ ಸತ್ಯಲೋಕಕ್ಕೆ ಹೋಗ್ತಾರೆ. ಬ್ರಹ್ಮನ ಹತ್ರ ಹೋಗಿ ಅವರು ಹೇಳ್ತಾರೆ, ಈ ತರ ಅವ್ರ ದುಃಖ ಹೇಳ್ತಾರೆ, ಈ ತರ ಕಷ್ಟ ಆಗ್ತಾ ಇದೆ ರಾವಣನಿಂದ ಅಂತ.
ಆಗ ಬ್ರಹ್ಮ ಹೇಳ್ತಾರೆ, ನಾನು ಇದಕ್ಕೇನು ಸೊಲ್ಯೂಷನ್ ಕೊಡಕ್ಕಾಗಲ್ಲ. ಬನ್ನಿ ನಾವು ಎಲ್ಲರೂ ಹೋಗಿ ಕ್ಷೀರಸಾಗರದಲ್ಲಿ ಶ್ರೀಮನ್ನಾರಾಯಣನನ್ನ ಬೇಡ್ಕೊಳ್ಳೋಣ ಅಂತ. ಸೊ ಎಲ್ಲಾ ದೇವತೆಗಳು, ಇಂದ್ರ, ಎಲ್ಲಾ ದೇವತೆಗಳು, ಬ್ರಹ್ಮ ಎಲ್ಲರೂ ಕೂಡ ಬಂದು ಕ್ಷೀರಸಾಗರದಲ್ಲಿ ಶ್ರೀಮನ್ನಾರಾಯಣನ ಶರಣಕ್ಕೆ ಬರ್ತಾರೆ. ಅವ್ರು ಅಲ್ಲಿ ಬಂದು ಬೇಡ್ತಾರೆ, ನಮ್ಮನ್ನ ಈ ರಾವಣನ ಪ್ರಕೋಪ ತುಂಬಾ ಜಾಸ್ತಿ ಆಗಿದೆ, ಅವನ್ ಏನೇನೋ ಮಾಡ್ತಾ ಇದ್ದಾನೆ, ಎಲ್ರಿಗೂ ಕಷ್ಟ ಕೊಡ್ತಾ ಇದೆ, ಈಗ ಪಾಪದ ಪ್ರಮಾಣನೂ ಹೆಚ್ಚಾಗ್ತಾ ಇದೆ ಭೂಮಿ ಮೇಲೆ. ಸೊ ನೀವೇನಾದ್ರೂ ಖಂಡಿತ ನಮ್ಗೆ ಇದರಿಂದ ಒಂದು ಬಿಡುಗಡೆ ಕೊಡ್ಬೇಕು, ಏನಾದ್ರೂ ಮಾಡಿ ಅವನನ್ನ ನೀವು ವಿನಾಶ ಮಾಡ್ಬೇಕು ಅಂತ ಕೇಳ್ಕೊತಾರೆ. ಆಗ ಭಗವಂತ ಅವ್ರಿಗೆ ಒಂದು ಆಶ್ವಾಸನೆ ನೀಡ್ತಾನೆ, ಖಂಡಿತ ಈಗ ಸಮಯ ಬಂದಿದೆ, ಅವನ್ ಮಾಡ್ತಾ ಇರೋ ತಪ್ಪು, ಅವನ್ ಪಾಪಗಳೆಲ್ಲ ಹೆಚ್ಚಾಗ್ತಾ ಇದೆ, ನಾನಿವಾಗ ಈ ಸಾತ್ವಿಕ ಜನರನ್ನ, ನನ್ನ ಭಕ್ತರನ್ನ ರಕ್ಷಣೆ ಮಾಡಕ್ಕೆ ನಾನು ಅವತಾರ ತಾಳ್ತಿಬೇಕು ಈ ಸಮಯದಲ್ಲಿ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಮನುಷ್ಯನಾಗಿ ಒಂದು ಅವತಾರ ತಗೋತೀನಿ, ನೀವು ಕೂಡ ವಾನರರಾಗಿ ನೀವೆಲ್ಲಾನು ಅವತಾರ ತಗೋಬೇಕು ಅಂತ ದೇವತೆಗಳಿಗೆ ಹೇಳ್ತಾರೆ ಶ್ರೀಮನ್ನಾರಾಯಣ. ಸೊ ಇದು ಒಂದ್ ಕಡೆ ನಡೆಯುತ್ತೆ. ಇಲ್ಲಿ ನಾವು ಈ ಪುತ್ರಕಾಮೇಷ್ಟಿ ಯಜ್ಞದ ಕಡೆ ಮತ್ತೆ ಪುನಃ ಬಂದ್ರೆ, ಅಲ್ಲಿ ವಾಲ್ಮೀಕಿ ವರ್ಣನೆ ಮಾಡ್ತಾರೆ ಹೇಗೆ ಉತ್ತಮ ರೀತಿಯಲ್ಲಿ ಆ ಯಜ್ಞ ನಡೆಯುತ್ತೆ, ಎಲ್ಲ ಅದಕ್ಕೆ ಏನೇನ್ ಅವಶ್ಯಕ ಇದೆಯೋ ಆ ಎಲ್ಲ ಸಾಮಗ್ರಿಗಳನ್ನು ಇವರು ಅಲ್ಲಿ ಇವು ಉಪಯೋಗ ಮಾಡಿ ಎಲ್ಲ ಒಳ್ಳೆ ರೀತಿಯಲ್ಲಿ ಆಹುತಿ ಎಲ್ಲ ಆಗಿ ಆದ್ಮೇಲೆ ಆ ಯಜ್ಞದಿಂದ ಒಂದು ಯಜ್ಞ ಪುರುಷ ಅಲ್ಲಿ ಉದ್ಭವ ಆಗ್ತಾರೆ. ಅವ್ರು ಬಂದು ದಶರಥನ ಕೈಯಲ್ಲಿ ಒಂದು ಪಾತ್ರೆ, ಒಂದು ಚಿನ್ನದ ಪಾತ್ರೆಯನ್ನ ಕೊಡ್ತಾರೆ. ಆ ಪಾತ್ರೆಯಲ್ಲಿ ಪಾಯಸ ಇದೆ. ಅದಕ್ಕೆ ಅವ್ರು ಹೇಳ್ತಾರೆ, ಇದು ಪ್ರಸಾದ, ಇದನ್ನ ನೀವು ನಿಮ್ಮ ರಾಣಿಯರಿಗೆ ಕೊಟ್ರೆ ಅದರಿಂದ ನಿಮಗೊಂದು ಪುತ್ರ ಪ್ರಾಪ್ತಿ ಆಗುತ್ತೆ, ಇದನ್ನ ತಗೊಳ್ಳಿ ಅಂತ ಅವ್ರು ಕೊಟ್ಬಿಟ್ಟು ಅವರು ಹೋಗ್ತಾರೆ. ಆಗ ದಶರಥ ರಾಜನ್ಗೆ ಬಹಳ ಖುಷಿ ಆಗುತ್ತೆ. ಅವ್ರು ಏನ್ ಮಾಡ್ತಾರೆ, ಈ ಪಾಯಸ ಏನಿದೆಯಲ್ಲ ಅದನ್ನ ಇವಾಗ ರಾಣಿಯರಿಗೆ ಹಂಚಬೇಕು. ಅದ್ ಹೇಗ್ ಹಂಚೋದು ಅಂತ ವಿಚಾರ ಮಾಡಿ ಬರ್ತಾರೆ. 3 ರಾಣಿಯರು, ಇವಾಗ ದಶರಥ ರಾಜನ್ಗೆ ಬಹಳಷ್ಟು ರಾಣಿಯರಿದ್ರು, ಆದ್ರೆ ಅವರಲ್ಲಿ ಪ್ರಮುಖವಾಗಿದ್ದಿದ್ದು ಕೌಸಲ್ಯ, ಕೈಕೇಯಿ ಮತ್ತು ಸುಮಿತ್ರ. ಸೊ ಇವ್ರು 3 ತುಂಬಾ ಆಸೆಯಿಂದ ಕಾಯ್ಕೊಂಡು ನಿಂತಿದ್ದಾರೆ, ನಮ್ಗೆ ಇವಾಗ ಈ ಪ್ರಸಾದ ಸಿಗುತ್ತೆ, ಈ ಪಾಯಸ ಕುಡಿದು ನಮಗೆ ಪುತ್ರ ಪ್ರಾಪ್ತಿ ಆಗುತ್ತೆ ಅಂತ ಅವ್ರು ಸಂತೋಷವಾಗಿ ಕಾಯ್ಕೊಂಡು ನಿಂತಿದ್ದಾರೆ. ಆಗ ಅಲ್ಲಿ ದಶರಥ ರಾಜ ಬಂದಾಗ ಏನ್ ಮಾಡ್ತಾರೆ, ಆ ಪಾಯಸ ಇಡೀ ಎಷ್ಟಿರುತ್ತೋ ಅದನ್ನ 2 ಭಾಗ ಮಾಡ್ತಾರೆ. ಮೊದಲನೇದಾಗಿ 2 ಭಾಗದಲ್ಲಿ ಒಂದು ಭಾಗ, ಒಂದು ಅರ್ಧ, ಅದನ್ನ ಸಂಪೂರ್ಣವಾಗಿ ಕೌಸಲ್ಯಗೆ ಕೊಡ್ತಾರೆ. ಕೌಸಲ್ಯನೇ ಪ್ರಮುಖ ರಾಣಿ, ಅವಳು ಫಸ್ಟ್ ರಾಣಿ ಅಲ್ವಾ. ಸೊ ಕೌಸಲ್ಯಗೆ ಆ ಒಂದು ಅರ್ಧ ಭಾಗ ಕೊಡ್ತಾರೆ. ಈಗಿನ ಅರ್ಧ ಉಳಿದಿದೆ, ಆ ಅರ್ಧವನ್ನ ಮತ್ತೆ 2 ಭಾಗ ಮಾಡ್ತಾರೆ. ಅದರಲ್ಲಿ ಒಂದು ಭಾಗ ಸುಮಿತ್ರೆಗೆ ಕೊಡ್ತಾರೆ ಫಸ್ಟ್, ಇನ್ನೊಂದು ಭಾಗ ಇದೆ, ಅದನ್ನ ಮತ್ತೆ ಪುನಃ 2 ಭಾಗ ಮಾಡಿ ಅದರಲ್ಲಿ ಒಂದು ಕೈಕೇಯಿಗೆ ಕೊಡ್ತಾರೆ. ಇನ್ನ ಒಂದು ಭಾಗ ಉಳಿದಿದೆ ಇವಾಗ, ಅದನ್ನ ಪುನಃ ಸುಮಿತ್ರೆಗೆ ಕೊಡ್ತಾರೆ. ಸೊ ಫಸ್ಟು ಕೌಸಲ್ಯಗೆ ಅರ್ಧ ಭಾಗ, ಆ ಎಷ್ಟು ಪಾಯಸ ಇತ್ತು ಅದರಲ್ಲಿ ಅರ್ಧ ಕೌಸಲ್ಯಗೆ, ಮಿಕ್ಕಿದ ಅರ್ಧ 2 ಭಾಗ ಮಾಡಿ ಸುಮಿತ್ರೆಗೆ ನೆಕ್ಸ್ಟ್ ಕೊಡ್ತಾರೆ. ನಿಜವಾಗ್ಲೂ ನಾವು ನೋಡಿದ್ರೆ ಸುಮಿತ್ರೆ 3ನೇ ರಾಣಿ, ಕೈಕೇಯಿನೇ 2ನೇ ರಾಣಿ, ಆದ್ರೆ ಫಸ್ಟ್ ಸುಮಿತ್ರೆಗೆ ಕೊಡ್ತಾರೆ ದಶರಥ ರಾಜ. ಆಮೇಲೆ ಅವಳು ಅದನ್ನ ಕುಡಿಯಲ್ಲ, ಕೌಸಲ್ಯಗೆ ಪಾಯಸ ಸಿಕ್ಕಿದ ತಕ್ಷಣ ಕೌಸಲ್ಯ ಅದನ್ನ ಕುಡಿದು ಬಿಡ್ತಾಳೆ. ಈ ಸುಮಿತ್ರೆಗೆ ಏನ್ ಸಿಕ್ಕಿದೆಯೇ ಪಾಯಸ, ಅವಳು ಕೈಯಲ್ಲಿ ಇಟ್ಕೊಂಡು ಹಂಗೆ ಕಾಯ್ತಾ ನಿಂತಿರ್ತಾಳೆ. ಕೈಕೇಯಿಗೆ ನೆಕ್ಸ್ಟ್ ಸಿಗುತ್ತೆ, ಸುಮಿತ್ರೆ ಆದ್ಮೇಲೆ ಕೈಕೇಯಿಗೆ ಸಿಗುತ್ತೆ. ಕೈಕೇಯಿ ಅವಳಿಗೆ ಬಂದಿದ್, ಅವಳ ಪಾಲಿಗೆ ಏನ್ ಕೊಟ್ರು ದಶರಥ ರಾಜ, ಅದನ್ನ ಅವಳು ಸೇವನ ಮಾಡ್ಬಿಡ್ತಾಳೆ. ಸುಮಿತ್ರೆಯನ್ನ ಕಾಯ್ತಾ ಇದ್ದಾಳೆ. ಈಗ ಸುಮಿತ್ರೆಗೆ ಇನ್ನೊಂದು ಭಾಗ ಬಂತು. ಈ 2 ಭಾಗವನ್ನು ಅವಳ ಕೈಯಲ್ಲಿ ಇಟ್ಕೊಂಡು ಸುಮಿತ್ರೆ ಪ್ರಾರ್ಥನೆ ಮಾಡ್ತಾರೆ. ಆಚಾರ್ಯರು ಹೇಳ್ತಾರೆ, ಹೇಗೆ ಸುಮಿತ್ರೆ ಏನ್ ಅಂತ ಪ್ರಾರ್ಥನೆ ಮಾಡ್ತಾಳೆ, ಯಾಕೆ ಈ ದಶರಥ ರಾಜ ಸುಮಿತ್ರೆಗೆ ಪಕ್ಷಪಾತ ಮಾಡ್ದ, ಯಾಕೆ ಅವಳಿಗೆ 2 ಭಾಗ ಕೊಟ್ಟ? ಆಚಾರ್ಯರು ಹೇಳ್ತಾರೆ, ಸುಮಿತ್ರೆ ಶಾಸ್ತ್ರಜ್ಞಾನದಲ್ಲಿ ಕೈಕೇಯಿಗಿಂತ ತುಂಬಾ ಶ್ರೇಷ್ಠ. ಅವಳಿಗೆ ಶಾಸ್ತ್ರಜ್ಞಾನ ಇತ್ತು, ಅವಳಲ್ಲಿ ದೈವಿ ಗುಣಗಳಿತ್ತು, ಅವಳಿಗೆ ಸಾತ್ವಿಕವಾದ ಒಂದು ಪ್ರಕೃತಿ ಇತ್ತು. ಅದಕ್ಕೆ ಅವಳಿಗೆ 2 ಭಾಗ ಸಿಕ್ತು. ಆ 2 ಭಾಗ ಅವಳ ಕೈಯಲ್ಲಿ ಇಟ್ಕೊಂಡು ಅವಳು ಪ್ರಾರ್ಥನೆ ಮಾಡ್ತಾಳೆ. ಇವಾಗ ಅವಳಿಗೆ ಅಂತರಂಗದಲ್ಲಿ ಗೊತ್ತಾಗ್ತಾ ಇದೆ, ಅವಳು ಅನ್ಕೋತಾಳೆ, ಕೌಸಲ್ಯಗೆ ದೇವರೇ ಸ್ವತಃ ಬರೋರಿದ್ದಾರೆ, ಆಮೇಲೆ ಕೈಕೇಯಿಗೆ ಆ ದೇವರನ್ನ ಭಕ್ತಿ ಮಾಡುವಂಥ ಒಬ್ಬ ಮಗ ಹುಟ್ಟವನಿದ್ದಾನೆ. ನನಗೇನ್ ಬೇಕು ಅಂದ್ರೆ ಈ ಒಂದು ಭಾಗ ಪಾಯಸದಿಂದ ನನಗೆ
ಭಗವತ್ ಭಕ್ತ ಒಬ್ಬ ಬೇಕು. ಮತ್ತೆ ಇನ್ನೊಂದು ಭಾಗ, ಆ ಪಾಯಸದ ಇನ್ನೊಂದು ಭಾಗದಿಂದ ನನಗೆ ಭಾಗವತ ಭಕ್ತ ಬೇಕು. ದೇವ್ರು ಅವತಾರ ತಾಳ್ದಾಗ ದೇವ್ರಿಗೆ ಸೇವೆ ಮಾಡುವಂತ ಒಬ್ಬ ಮಗ ಬೇಕು ನನಗೆ. ಮತ್ತೆ ಆ ದೇವರ ಭಕ್ತ ಯಾರಿದ್ದಾನೆ ಅವನಿಗೆ ಸೇವೆ ಮಾಡುವಂತ ಇನ್ನೊಂದು ಮಗ ಬೇಕು. ಮುಂದೆ ನಾವು ನೋಡ್ತೀವಿ ಹೇಗೆ ಜನ್ಮ ಆಗುತ್ತೆ ಅಂತ. ಆದ್ರೆ ಈ ಪ್ರಾರ್ಥನೆಯೊಂದಿಗೆ ಸುಮಿತ್ರೆ ಆ ಪಾಯಸದ ಸೇವನೆಯನ್ನ ಮಾಡ್ತಾಳೆ. ಈ ತರ ಈ ಪಾಯಸ ಡಿವೈಡ್ ಆಗಿ ಎಲ್ರಿಗೂ ಹೋಗುತ್ತೆ. ಸೊ ಪಾಯಸ ಕುಡ್ದಿದ್ದಾರೆ. ಈಗ ಎಲ್ರಿಗೂ ಒಂದು ಉತ್ಸಾಹ, ಎಲ್ರಿಗೂ ಒಂದು ತುಂಬಾ ಈಗರ ಕಾಯ್ತಾ ಇದ್ದಾರೆ, ನಮ್ಗಿವಾಗ ಪುತ್ರ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ. ಕರೆಕ್ಟ್ ಆಗಿ ಈ ಪಾಯಸ ಎಲ್ಲ ಆಗಿ ಪುತ್ರಕಾಮೇಷ್ಟಿ ಯಾಗ ಆಗಿ ಪಾಯಸ ಕುಡಿದು 12 ತಿಂಗಳಾದ ನಂತರ ಚೈತ್ರ ಮಾಸದಲ್ಲಿ ನವಮಿ ತಿಥಿಯಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಮೊದಲನೇದಾಗಿ ಕೌಸಲ್ಯಗೆ ಒಬ್ಬ ಮಗ ಹುಟ್ಟುತ್ತಾನೆ. ಆ ಮಗನ್ ಕಾಂತಿ ನೋಡಿದ್ರೆ, ಅವರ ದಿವ್ಯತೆ ನೋಡಿದ್ರೆ ಸಾಕ್ಷಾತ್ ಜಗನ್ನಾಥನೇ ಬಂದಿದ್ದಾನೆ ಅನ್ನೋ ತರ ಎಲ್ರಿಗೂ ಅನ್ಸಕ್ ಶುರು ಆಗುತ್ತೆ. ನೆಕ್ಸ್ಟ್ ಪುಷ್ಯ ನಕ್ಷತ್ರದಲ್ಲಿ ಕೈ 2ನೇದಾಗಿ ಕುಡ್ದಿದ್ಲಲ್ವಾ ಪಾಯಸ, ಅವಳಿಗೆ ಮಗ ಹುಟ್ಟುತ್ತಾನೆ. ಆಮೇಲೆ ಕಡೆಯಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಸುಮಿತ್ರೆಗೆ 2 ಮಕ್ಕಳು ಹುಟ್ಟುತ್ತಾರೆ. ಅವ್ರು 2 ಭಾಗ ಕುಡ್ದಿದ್ಲು, ಅವಳು ಪಾಯಸದ 2 ಭಾಗ ಕುಡ್ದಿದ್ಲು, ಅವಳಿಗೆ 2 ಮಕ್ಕಳು ಹುಟ್ಟುತ್ತಾರೆ. ಈಗ ಮುಂದಿನ ಸತ್ಸಂಗದಲ್ಲಿ ನಾವು ನೋಡ್ತೀವಿ ಯಾವ ತರ ಈ ಮಕ್ಕಳು ಇರ್ತಾರೆ, ಅವ್ರಿಗೇನ್ ನಾಮಕರಣ ಮಾಡ್ತಾರೆ ಅನ್ನೋದೆಲ್ಲ ನಾಳೆ ನೋಡೋಣ. ಆದ್ರೆ ಇವತ್ತಿಗೆ ಸದ್ಯದಲ್ಲಿ ಏನ್ ನಡೆದಿದೆ, ಮಕ್ಕಳು ಹುಟ್ಟಿದವೆ, ಪುತ್ರ ಪ್ರಾಪ್ತಿಯಾಗಿದೆ ರಾಜನಿಗೆ. ಇಡೀ ಅಯೋಧ್ಯೆಗೆ ಬಹಳಷ್ಟು ಆನಂದ. ಬರೀ ಅಯೋಧ್ಯೆಗೆ ಯಾಕೆ, ಎಲ್ಲಾ ದೇವತೆಗಳಿಗೆ, ಎಲ್ಲಾ ಋಷಿಗಳಿಗೆ, ಎಲ್ಲಾ ತಪಸ್ವಿಗಳಿಗೆ, ಯಾರೆಲ್ಲ ಸಾತ್ವಿಕರು ಈ ಪ್ರಪಂಚದಲ್ಲಿದ್ದಾರೋ ಎಲ್ರಿಗೂ ಸಂತೋಷ ಆಗುತ್ತೆ, ಎಲ್ರಿಗೂ ಆನಂದ ಆಗುತ್ತೆ. ಓ, ದಶರಥ ರಾಜನಿಗೆ ಇವಾಗ ಪುತ್ರ ಭಾಗ್ಯ ಸಿಕ್ಕಿದೆ ಅಂತ ಹೇಳಿ ಅವರೆಲ್ಲರೂ ಆನಂದದಲ್ಲಿರ್ತಾರೆ. ಸೊ ಇಲ್ಲಿ ನಮ್ಮ ಕಥೆಯನ್ನ ಇಲ್ಲಿಗೆ ನಿಲ್ಸ್ಕೊಳ್ಳೋಣ. ಇದರಿಂದ ನಾವು ಗಮನಿಸಬೇಕಾಗಿರೋ 2 ವಿಷಯ. ಮೊದಲನೇದಾಗಿ ನಾವು ಹೇಳಿದ್ವಿ, ಮೊದಲನೇ ಸತ್ಸಂಗದಲ್ಲೇ ನಾವು ಮಾತಾಡಿದ್ವಿ, ಹೇಗೆ ಆಚಾರ್ಯರು ಹೇಳ್ತಾರೆ ಈ ರಾಮಾಯಣ ಅನ್ನೋದು ಶರಣಾಗತಿ ಶಾಸ್ತ್ರ ಅಂತ ಕರೀತಾರೆ. ಸೊ ಈ ರಾಮಾಯಣದಲ್ಲಿ ಈ ದೇವತೆಗಳು ಇವಾಗ ಪುತ್ರ ಕಾಮೇಷ್ಟಿ ಯಾಗ ಆಗೋ ಸಮಯದಲ್ಲಿ ಈ ದೇವತೆಗಳು ಹೇಗೆ ಹೋಗಿ ಶ್ರೀಮನ್ ನಾರಾಯಣನಲ್ಲಿ ಶರಣಾಗ್ತಾರೆ, ಅದೇ ಶರಣಾಗತಿಯ ಮೊದಲನೇ ಉದಾಹರಣೆ. ಹೋಗಿ ಬೇಡ್ಕೋತಾರೆ, ಪರಮಾತ್ಮನಲ್ಲಿ ಬೇಡ್ಕೋತಾರೆ, ನಮಗೆ ಸಹಾಯ ಮಾಡಿ, ನಮ್ಗೆ ಬೇರೆ ಬೇರೆ ಯಾವುದೂ ನಮ್ಮ ಹತ್ರ ವಿಧಿ ಇಲ್ಲ, ನೀವು ಒಬ್ರೇ ನಮ್ಮನ್ನು ರಕ್ಷಿಸ್ಕೋಬೇಕು ಅಂತ ಅವ್ರು ಯಾವಾಗ ಕೇಳ್ತಾರೋ ಅದು ಶರಣಾಗತಿಯ ಮೊದಲನೇ ಉದಾಹರಣೆ ರಾಮಾಯಣದಲ್ಲಿ. ಅವ್ರು ಶರಣಾಗತಿ ಮಾಡಿದಾಗ ಭಗವಂತ ಅವ್ರಿಗೆ ಆಶ್ವಾಸನೆ ನೀಡ್ತಾನೆ, ಖಂಡಿತ ನಾನು ಅವತಾರ ತಗೋತೀನಿ ಅಂತ ಹೇಳ್ತಾರೆ. 2ನೇ ಮಾತು ಏನಂದ್ರೆ, ಏನಕ್ಕೆ ಭಗವಂತ ನಾನು ಮನುಷ್ಯ ಜನ್ಮ ತಗೋತೀನಿ, ಮನುಷ್ಯನಾಗಿ ಅವತಾರ ಮಾಡ್ತೀನಿ ಅಂತ ಹೇಳ್ತಾರೆ? ಇದು ತ್ರೇತಾಯುಗದಲ್ಲಿ ನಡೆದಿರೋದಲ್ವಾ. ಇದಕ್ ಮುಂಚೆ ಕೃತಯುಗದಲ್ಲಿ ಬಹಳಷ್ಟು ಅವತಾರಗಳನ್ನ ಭಗವಂತ ತಗೊಂಡಿದ್ದಾನೆ. ನಮಗ್ ಗೊತ್ತಿದೆ, ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹ, ವಾಮನ, ನರಸಿಂಹ, ಈ ಎಲ್ಲಾ ಅವತಾರಗಳು ಆದ್ಮೇಲೆ ಮನುಷ್ಯನಾಗಿ ಯಾಕೆ ಅವತಾರ ಅಂತ ಕೇಳಿದ್ರೆ, ಈ ರಾವಣನ ಹಿನ್ನೆಲೆ ನಮಗ್ ಗೊತ್ತಿರಬೇಕು. ಈ ರಾವಣ ಬಹಳಷ್ಟು ತಪಸ್ ಮಾಡಿ ಬ್ರಹ್ಮ ಮತ್ತು ಶಿವ ಅವರನ್ನ ಸಂತೋಷ ಪಡಿಸಿ ಅವರಿಂದ ವರಗಳನ್ನು ಪಡೆದಿದ್ದ. ಅವನಿಗೆ ಎಷ್ಟು ದುರಹಂಕಾರ ಅಂದ್ರೆ, ಅವನು ನಾನು ಅಮರನಾಗಿರ್ಬೇಕು, ಯಾರು ನನ್ನ ಕೊಲ್ಲಕ್ಕೆ ಆಗ್ಬಾರ್ದು, ನನಗ್ ಸಾವೇ ಇರ್ಕೂಡ್ದು ಅಂತ ಕೇಳ್ತಾನೆ. ಆದ್ರೆ ಬ್ರಹ್ಮ ಹೇಳ್ತಾರೆ ಆ ಥರ ಸಾಧ್ಯ ಇಲ್ಲ, ಯಾರೆಲ್ಲ ಹುಟ್ಟಿದಾರೋ ಅವ್ರಿಗೆ ಸಾವು ಅನ್ನೋದು ಇದ್ದೇ ಇರುತ್ತೆ. ಆಗ ಅವನು ತಾನು ತುಂಬಾ ಸ್ಮಾರ್ಟ್ ಅನ್ಕೊಂಡು ರಾವಣ ಏನ್ ಕೇಳ್ತಾನೆ, ಸರಿ, ನನಗೆ ಯಾವ ದೇವತೆಯಿಂದಾನು ಸಾವು ಬರಬಾರ್ದು, ಯಾವ ಗಂಧರ್ವರು, ಯಕ್ಷರು, ಕಿನ್ನರರು, ಯಾವುದೇ ವಿಧದ ಗ್ರೂಪಿಂದ ನನಗ್ ಸಾವು ಬರ್ಕೊಡ್ದು ಅಂತ ಕೇಳ್ತಾನೆ. ಸರಿ, ತಥಾಸ್ತು ಅಂತಾರೆ ಬ್ರಹ್ಮ. ಆದ್ರೆ ಅವನ್ ದುರಂಕಾರದಲ್ಲಿ ಅವನ್ ಒಂದು ಮರ್ತು ಬಿಟ್ಟ ರಾವಣ. ಏನು? ಅವನ ಪ್ರಕಾರ ಅವನ್ ಎಷ್ಟು ಶ್ರೇಷ್ಠ ಅಂದ್ರೆ, ಅವನ್ ಎಷ್ಟು ಗ್ರೇಟ್ ಅಂದ್ರೆ, ಮನುಷ್ಯರು, ವಾನರರು ಇವ್ರನ್ನ ಅವನ್ ಕನ್ಸಿಡರೇ ಮಾಡ್ಲಿಲ್ಲ. ಅವ್ರು ಎಲ್ಲಾದ್ರೂ ಬಂದು ನನಗೊಂದು ಕಷ್ಟ ಕೊಡ್ಬೋದು ಅನ್ನೋ ವಿಚಾರನೇ ಅವನಿಗೆ ಬರ್ಲಿಲ್ಲ. ಸೊ ಅವನೇನ್ ಮಾಡ್ತಾನೆ, ಈ ವರ ಕೇಳಿದಾಗ ಮನುಷ್ಯರಿಂದ ನನಗೆ ಆಪತ್ತಿರ್ಕೂಡ್ದು ಅಂತ ಕೇಳಕ್ ಮರ್ತ್ ಬಿಡ್ತಾನೆ, ವಾನರರಿಂದ ನನಗ್ ಆಪತ್ತಿರ್ಕೂಡ್ದು ಅಂತ ಕೇಳಕ್ ಮರ್ತ್ ಬಿಡ್ತಾನೆ. ಬೇರೆ ಎಲ್ಲಾನು ಸ್ಪೆಸಿಫೈ ಮಾಡ್ತಾನೆ, ಇವರಿಂದ ಆಗ್ಬಾರ್ದು, ಅವರಿಂದ ಆಪತ್ತಿರ್ಕೂಡ್ದು, ಅವರಿಂದ ನನಗೆ ಡೇಂಜರ್ ಇರ್ಕೂಡ್ದು ಅಂತ ಬೇರೆ ಎಲ್ಲ ಹೇಳ್ತಾನೆ, ಬೇರೆ ಎಲ್ಲ ಕ್ಯಾಟಗರೀಸ್ನು ಹೇಳ್ಬಿಡ್ತಾನೆ. ಆದ್ರೆ ಮನುಷ್ಯರನ್ನ ಮತ್ತೆ ವಾನರರನ್ನ ಹೇಳಲ್ಲ.
ಅದಕ್ಕಾಗಿಯೇ ಪರಮಾತ್ಮ ಅದನ್ನ ಆ ಒಂದು ಲೂಪಲ್ಲಿ ಇಟ್ಕೊಂಡು, ಸರಿ ನಾನು ಮನುಷ್ಯನಾಗಿ ಜನ್ಮ ತಗೊಂಡು ನಾನು ದಶರಥ ಪುತ್ರನಾಗಿ ಬಂದು ಅವತಾರ ತಗೊಂಡು ಈ ರಾವಣನ ಕಾಟಕ್ಕೆ ನಾನು ಒಂದು ಎಂಡ್ ತರಿಸ್ತೀನಿ, ನಾನಿದನ್ನ ಇವನ್ ಕಾಟ ಏನಿದೆ ಅದನ್ನ ನಿಲ್ಲಿಸ್ತೀನಿ ಅಂತ ನಿರ್ಧಾರ ಮಾಡ್ತಾರೆ. ಅದೇ ರೀತಿಯಲ್ಲಿ ಅವ್ರು ಹೇಳಿದ ಪ್ರಕಾರ ಎಲ್ಲಾ ದೇವತೆಗಳು ಕೂಡ ಅವತಾರ ರೂಪದಲ್ಲಿ ಬರ್ತಾರೆ. ನಮಗ್ ಗೊತ್ತಿದೆ, ಆಂಜನೇಯ, ಹನುಮಂತ ಅವರು ಪವನ ಪುತ್ರ, ವಾಯುಪುತ್ರನಾಗಿ ಅವರು ಬರ್ತಾರೆ. ವಾಯುವಿನ ಅವತಾರ ಹನುಮಂತ, ರುದ್ರ ಅವತಾರ ಅಂತಾನು ಹೇಳ್ತೀವಿ ಹನುಮಂತನ. ಅದೇ ರೀತಿಯಲ್ಲಿ ಇಂದ್ರ ಬಾಲಿ ರೂಪದಲ್ಲಿ ಬರ್ತಾರೆ. ಆಮೇಲೆ ಸೂರ್ಯ ಭಗವಾನ್, ಸೂರ್ಯ ದೇವರು ಸುಗ್ರೀವನಾಗಿ ಬರ್ತಾರೆ. ಈ ತರ ಬೇರೆ ಬೇರೆ ವಾನರರು, ಬೇರೆ ಬೇರೆ ದೇವತೆಗಳು ವಾನರರಾಗಿ ಅವರು ಅವತಾರ ತಾಳ್ತಾರೆ. ಸೊ ಇದನ್ನ ನಾವು ಇವತ್ತು ತಿಳ್ಕೊಂಡ್ವಿ. ಮುಂದಿನ ಸತ್ಸಂಗದಲ್ಲಿ ಆ ಮಕ್ಕಳು ಇವಾಗ ಹುಟ್ಟಿದ್ದಾರೆ, ಅವ್ರಿಗೆ ನಾಮಕರಣ ಯಾವ ರೀತಿಯಲ್ಲಿ ವಸಿಷ್ಠರು ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಈಗ ಕೃತಜ್ಞತೆಯನ್ನು ಸಲ್ಲಿಸೋಣ. ನಮ್ಗೆ ಈ ವಿಷಯಗಳನ್ನ ತಿಳ್ಕೊಳ್ಳುವಂತ ಅವಕಾಶ ಕೊಟ್ಟ ಶ್ರೀರಾಮ ಮತ್ತು ಆಚಾರ್ಯರ ಚರಣಗಳಲ್ಲಿ ನಾವು ನಮ್ಮ ಕೃತಜ್ಞತೆಯನ್ನ ತಿಳಿಸಿ ಅವರ ಆಶೀರ್ವಾದ ನಮಗೆ ಸಿಗ್ಲಿ ಅಂತ ಪ್ರಾರ್ಥಿಸ್ಕೊಳ್ಳೋಣ. ನಮಸ್ಕಾರ.